मुनीनां त्रैतामृतवर्षिणीं भगवतीमष्टवादशोऽध्यायिनीं बद्ध्वामनुसन्दधामि भगवद्गीते भगवद्वेषिणि नमोऽस्तु देवे सविशालबुद्धे पुल्लैर्विन्दापत्रनेत्रा येन त्वया वावृतैकपूर्णं प्रज्वालितो ज्ञानमयप्रदीप प्रपन्नपारिजाताय तोत्रवेत्रैकपाणे पृष्ठे गीतामृतो नमः सर्वोपनिषदो गावो दोता गोपालनन्दनः पार्थो वत्ससुधीर्भोक्ता दुग्धं गीतामृतमहत् वसुदेवस्तं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतनञ्जयप्रतदनं रूपेण अनेककुला कर्णघोरमकरीदुर्योधनवर्तिनी सोऽतीकपाण्डवैर्नदीकैर्वर्तकेशिमा पाण्डवमलङ्गीकाख्यखण्डोत्कटम् नानाख्यमुनिककेशब्रह्मलिकथा सम्बोधनेन बोधितम् लोके सज्जनशक्तिपीयमानं वदा पङ्कजपरिमलश्रेयसे मूकं करोति वाचालं कृपातमहं वन्दे परमानन्दमाधव तस्य मुक्ति विस्तवै वेदविसाम्बुपदपनिषदं समाना अवस्थिततद्गतिं मनसि पश्यन्ति योगिनो यस्यान्तं न विदुषुज्ञादेवं तस्मै नमः शान्ति परं सुरेश विश्वावरन्दं सदृशं मीनवर्णं शुभं लक्ष्मीकान्तं योगी विष्णुं भवय नमस्वाय ಜಯ ಗುರು ಶ್ರೀ ಕೃಷ್ಣಾರ್ಜುನ ಸಂವಾದ ಗುರುಜಿಯವರ ಭಗವದ್ಗೀತೆಯ ಟೀಕೆಯ ಮುಂದುವರಿದ ಭಾಗ. ನಾವು ಬೇರೆ ಬೇರೆ ಸ್ಟೇಟ್ಗಳನ್ನ ನೋಡ್ತಾ ಇದ್ವಿ. ಅಂದ್ರೆ ವಿಶೇಷವಾಗಿ ಈ ಪಂಚ ಇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಹೇಗೆ ನಮ್ಮನ್ನ ಆಳೋದಕ್ಕೆ ನಾವು ಅವಕಾಶವನ್ನ ಕೊಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸ್ತಾ ಇದ್ವಿ, ನಾವು ನೋಡ್ತಾ ಇದ್ವಿ. ಸೊ ಅವುಗಳಲ್ಲಿ ಇವತ್ತು ಗಸ್ಟೇಟರಿ ಎಸ್ಟೇಟ್. ಸೊ ಆಲಿಫ್ಯಾಕ್ಟರಿ ಅಂತಂದ್ರೆ ಗಂಧವನ್ನ ನೋಡುವಂತಹ ಒಂದು ಅಂಶವನ್ನ ನೋಡ್ಕೊಳ್ಳುವಂಥದ್ದು ಅಂತೇಳಿ ನಾವು ನೋಡ್ತೇವೆ. ಹಾಗಾಗಿ ಈ ಗಂಧದ ಒಂದು ಅಂಶಗಳನ್ನ ನಾವು ದೇಹಕ್ಕೆ ಒಳ್ಳೆಯದಾದಂತ ಮತ್ತೆ ನೈಸರ್ಗಿಕವಾಗಿರ್ತಕ್ಕಂತಹ ಗಂಧಗಳನ್ನ ನಾವು ಸರಿಯಾಗಿ ನೋಡದೇ ಇದ್ದಾಗ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆತ್ಮದ ಒಂದು ನಿರ್ವಹಣೆಯಲ್ಲಿ, ಸರಿಯಾದ ಆತ್ಮದ ನಿರ್ವಹಣೆಯಲ್ಲಿದ್ದಾಗ ಪ್ರಿನ್ಸ್ ಶುದ್ಧವಾದಂತ ಗಂಧವನ್ನ ಸ್ವೀಕರಿಸೋರು, ಮತ್ತೆ ನೈಸರ್ಗಿಕವಾದ ಹೂಗಳ ಒಂದು ಘ್ರಾಣವನ್ನ ಆಘ್ರಾಣಿಸೋದು, ಶುದ್ಧವಾದ ಗಾಳಿಯನ್ನ ಆಘ್ರಾಣಿಸುವುದು, ಮತ್ತೆ ಈ ಧೂಪಗಳು, ದೇವಸ್ಥಾನಗಳಲ್ಲಿ ಹಾಕುವಂತ ಧೂಪಗಳು, ಮತ್ತೆ ಆರೋಗ್ಯವನ್ನ ಹೆಚ್ಚು ಮಾಡುವಂತ, ಆರೋಗ್ಯವನ್ನ ವರ್ಧಿಸುವಂತಹ ಗಂಧಗಳನ್ನ ವಿಶೇಷವಾಗಿ ಸ್ವೀಕರಿಸುವಂಥದ್ದು. ಅದೇ ಈ ಡಿಸೇಬಲ್ಡ್ ಸ್ಮೆಲ್ ಅಂತಂದ್ರೆ ಒಂದು ರೀತಿಯ
ಕೆಟ್ಟ ಅಂಶಗಳನ್ನ ತಿಳಿಸುವಂಥದ್ದು ಅಥವಾ ನಮಗೆ ಮನಸ್ಸಿಗೆ ಹಿತಕರವಾಗಿರುವಂಥದ್ದು. ಸೊ ಅವಮಾನಿತವಾಗುವಂತಹ ವಾಸನೆ ಅಂತ ಆಕ್ಚುಲಿ ಅದರ ಒಂದು ಸರಿಯಾದ ಆ, ಅನುವಾದ ಆದ್ರೆ. ಸೊ ಅಂತಹ ಸ್ಮೆಲ್, ಗಂಧದಿಂದ, ಅಂತಹ ವಾಸನೆಯಿಂದ ಆಮ್, ಏನೇನಾಗುತ್ತೆ ಅನ್ನೋದು ಕೊಡ್ತಾ ಹೋಗಿದ್ದಾರೆ. ಅಂದ್ರೆ ಈ ಆಲ್ಕೋಹಾಲು ಮತ್ತು ಸಿಗರೇಟು, ಹೊಗೆಯಂತಹ ದುಷ್ಟ ಶಕ್ತಿಗಳ ಹಾನಿಕಾರಕ ವಾಸನೆಗಳು ಸಹ ಆನಂದಿಸಬಹುದು. ಈ ಪ್ರಿನ್ಸ್ ಡಿಬೇಸ್ಡ್ ಸ್ಮೆಲ್ ಆಲೋಚನೆಗಳು ಮತ್ತು ಘ್ರಾಣಕೋಶಗಳನ್ನ ಹೊರಟಾಗಿಸಿ ಕಡಿಮೆ ಸಂವೇದನಶೀಲವಾಗಿಸಿದಾಗ ಮನುಷ್ಯನ ಮುಖದ ಮಧ್ಯದಲ್ಲಿರ್ತಕ್ಕಂಥ ಸಣ್ಣ ಘ್ರಾಣ ಉಬ್ಬರವು ದೇಹವನ್ನ ದುರಾಸೆ ಮತ್ತು ಭೋಗಗಳಿಗೆ ಕಾರಣವಾಗಬಹುದು. ಅನಾರೋಗ್ಯ ಮತ್ತು ಮಾನಸಿಕ ಶಾಂತಿಯ ಕೊರತೆಗೆ ಕಾರಣವಾಗ್ತದೆ. ಆದ್ದರಿಂದ ಘ್ರಾಣೇಂದ್ರಿಯದ ಶುದ್ಧ ಅಥವಾ ಕೀಳು ಸ್ವಭಾವವನ್ನ ಅವಲಂಬಿಸಿ ಅನ್ನೋದು. ನಿಮ್ಮ ಮೂಗನ್ನ ಅನುಸರಿಸಿ ಎಂಬ ಹಳೆಯ ಗಾದೆಯ ಮಾತಿನಂತೆ ಅಳವಡಿಸಿಕೊಳ್ಳುವುದು ಬುದ್ಧಿವಂತ ಮತ್ತು ಅವಿವೇಕಿ. ಗಸ್ಟೇಟ್ರಿ ಎಸ್ಟೇಟ್. ಮುಂದೆ ಆತ್ಮದ ಆಳ್ವಿಕೆಯಲ್ಲಿ ಪ್ರಿನ್ಸ್ ರೈಟ್ ಈಟಿಂಗ್ ಗಸ್ಟೇಟ್ರಿ ಎಸ್ಟೇಟ್ ಅನ್ನ ನಿಯಂತ್ರಿಸ್ತದೆ. ನೈಸರ್ಗಿಕ ಆಕರ್ಷಣೆಯಿಂದ ಮಾರ್ಗದರ್ಶಿಸಲ್ಪಟ್ಟಂತ ಅವನು ಎಲ್ಲ ಅಗತ್ಯ ಅಂಶಗಳನ್ನು ಹೊಂದಿರುವ ಸರಿಯಾದ ಆಹಾರವನ್ನ ಪೂರೈಸ್ತಾನೆ. ವಿಶೇಷವಾಗಿ ತಾಜಾ ಕಚ್ಚಾ ಹಣ್ಣುಗಳು ಮತ್ತೆ ತರಕಾರಿಗಳನ್ನ ನೈಸರ್ಗಿಕ ಸುವಾಸನೆ ಬೀರುವಂತಹ ಮತ್ತು ನಾಶವಾಗದ ಜೀವಸತ್ವಗಳೊಂದಿಗೆ ಒಳಗೂಡಿದಂತಹ ಈ ನೈಸರ್ಗಿಕ ಆಹಾರಗಳು ದೇಹದ ಜೀವಕೋಶಗಳನ್ನ ಪೋಷಿಸುತ್ತವೆ. ಅವುಗಳನ್ನ ರೋಗಗಳಿಗೆ ಪ್ರತಿರಕ್ಷೆಯನ್ನಾಗಿ ಮಾಡಲು ಸಹ ಸಹಾಯ ಮಾಡುತ್ತದೆ ಮತ್ತು ಅವರ ಯೌವನ ಮತ್ತು ಚೈತನ್ಯವನ್ನ ಸಂರಕ್ಷಿಸುವಲ್ಲಿ ಸಹಾಯ ಮಾಡುತ್ತದೆ. ಅಹಂಕಾರದ ಆಡಳಿತದಲ್ಲಿ, ಅಂದ್ರೆ ಇದು ಒಳ್ಳೆಯ ಗಸ್ಟೇಟ್ರಿ ಹೇಗೆ ಇರ್ತದೆ ಅನ್ನೋದು ತಿಳಿಸಿದ್ರು. ಇನ್ನ ಕೆಟ್ಟ ಅಹಂಕಾರದ ಆಡಳಿತದಲ್ಲಿ ನಾವು ಎರಡು ವರ್ಷನ ನಾವು ನೋಡ್ತಾ ಇದ್ವಿ. ಸೊ ಅಹಂಕಾರ ಆಡಳಿತದಲ್ಲಿರ್ತಕ್ಕಂಥ ರಾಜಕುಮಾರ ಅಂದ್ರೆ ಅಹಂಕಾರ ಆಡಳಿತದಲ್ಲಿರುವಂತ ಪ್ರಿನ್ಸ್, ದುರಾಸೆಯು ಅತಿಯಾಗಿ ಬೇಯಿಸಿದ ನಿರ್ಜೀವ ಮತ್ತು ಹಾನಿಕಾರಕ ಆಹಾರಗಳಿಗಾಗಿ ಅಸ್ವಾಭಾವಿಕ ಹಂಬಲವನ್ನ ಸೃಷ್ಟಿಸುತ್ತದೆ. ರುಚಿ, ಆಲೋಚನೆಗಳು ಮತ್ತು ದೇಹದ ಜೀವಕೋಶಗಳು ಕಲುಷಿತವಾಗ್ತವೆ. ಅಜೀರ್ಣ ಮತ್ತು ಅನಾರೋಗ್ಯಕ್ಕೆ ಒಳಗಾಗ್ತವೆ. ಪ್ರಿನ್ಸ್ ದುರಾಸೆ ಆರೋಗ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಆಹಾರವನ್ನ ತಿನ್ನಲು ಮನುಷ್ಯನನ್ನ ಪ್ರಚೋದಿಸುತ್ತದೆ. ಮಕ್ಕಳಾಗಿದ್ದಾಗಲೂ ಹೆಚ್ಚಿನ ಮಾನವರು ಸರಿಯಾದ ತಿನ್ನುವ ಅಭ್ಯಾಸಗಳ ರಕ್ಷಣಾತ್ಮಕ ಬೇಲಿಯಿಂದ ಹೊರಬರಲು ರುಚಿ ಆಮಿಷಗಳಿಂದ ಪ್ರಚೋದಿಸಲ್ಪಡುತ್ತಾರೆ. ಅವರು ಅಜೀರ್ಣದ ಗುಂಡುಗಳಿಂದ ತಮ್ಮನ್ನು ತಾವು ಒಡೆದು ಉರುಳಿಸಿಕೊಳ್ಳುತ್ತಾರೆ. ಈ ಗಾಯಗಳು ನಿರಂತರವಾಗಿ ಪುನರಾವರ್ತನೆಯಾಗುತ್ತಿದ್ದರೆ ಅವು ಜೀವನದ ನಂತರ ಗಂಭೀರ ಕಾಯಿಲೆಗಳಾಗಿ ಬೆಳೆಯುತ್ತವೆ. ಅನಗತ್ಯವಾದ ಪ್ರತಿ ಪೌಂಡ್ ಮಾಂಸವು ಹೃದಯದ ಮೇಲೆ ಹೆಚ್ಚುವರಿ ಹೊರೆಯನ್ನು ಹಾಕುತ್ತದೆ. ಅಂದ್ರೆ ಕಾಯಿಲೆ ಬರೋದಕ್ಕೆ ನಾವು ಅಲ್ಲಿಂದನೂ ನಾವು ತಿನ್ನೋದ್ರ ಬಗ್ಗೆ ಆಸಕ್ತಿಯನ್ನ ತಳೆದಿರೋದ್ರಿಂದ ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಗುರುಜಿಯವರು. ನಂತರ ಅದು ತನ್ನ ರಕ್ತವನ್ನು ಅನಗತ್ಯ ಪ್ರದೇಶದ ಮೂಲಕ ಪಂಪ್ ಮಾಡಬೇಕು. ಸ್ಥೂಲಕಾಯದ ಪುರುಷರು ಮತ್ತು ಮಹಿಳೆಯರು ದೀರ್ಘಕಾಲ ಬದುಕುವುದಿಲ್ಲ. ಇದು ವಿಮಾ ಕಂಪನಿಗಳಿಂದ ದೃಢೀಕರಿಸಲ್ಪಟ್ಟ ಸತ್ಯ. ಇದು ನನ್ನ ಒಂದು ಮಾತು ಹೇಳೋದಾದ್ರೆ ಆಯುರ್ವೇದದಲ್ಲೂ ಸಹ ಸ್ಥೌಲ್ಯಮೇವ ವರಂ ಕಾರ್ಶಂ ಅಂತ ಹೇಳ್ತಾರೆ. ಅಂದ್ರೆ ಸ್ಥೂಲತೆ ಮತ್ತು ಕೃಶತ್ವದಲ್ಲಿ ಎರಡನ್ನೂ ತೂಗು ಹಾಕಿದ್ರೆ, ಅಂದ್ರೆ ತುಲನೆ ಮಾಡಿದ್ರೆ ಯಾವುದು ವರ ಅಂತಂದ್ರೆ ಸ್ಥೌಲ್ಯಮೇವ ವರಂ ಕಾರ್ಶಂ. ಅಂದ್ರೆ ಸ್ಥೌಲ್ಯಕ್ಕೆ ಹೋಲಿಸಿದ್ರೆ ಕೃಶತ್ವೇ ವರ ಅನ್ನೋ ಲೆಕ್ಕದಲ್ಲಿ ಆಯುರ್ವೇದ ಹೇಳ್ತಿದೆ. ಸೊ ಸ್ಥೌಲ್ಯರಿಗೆ ರೋಗಗಳ ಸಂಖ್ಯೆ ಜಾಸ್ತಿ, ಕೃಷರಿಗೆ ಕಡಿಮೆ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡಿದೆ. ಹಾಗೆ ಇಲ್ಲಿ ಗುರುಜಿಯವರು ಅದೇ ಮಾತನ್ನ ಹೇಳಿದ್ದಾರೆ. ಸ್ಥೂಲಕಾಯದ ಪುರುಷರು ಮತ್ತು ಮಹಿಳೆಯರು ದೀರ್ಘಕಾಲ ಬದುಕುವುದಿಲ್ಲ. ಇದು ವಿಮಾ ಕಂಪನಿಗಳಿಂದ ದೃಢೀಕರಿಸಲ್ಪಟ್ಟಂತ ಸತ್ಯ. ಪ್ರತಿ ಪೀಳಿಗೆಯಲ್ಲಿ
ಲಕ್ಷಾಂತರ ಜನರು ದುರಾಶೆಯೊಂದಿಗೆ ತಮ್ಮ ದೈನಂದಿನ ಯುದ್ಧವನ್ನು ಕಳೆದುಕೊಳ್ಳುತ್ತಾರೆ. ಅವರು ತಮ್ಮ ಜೀವನವನ್ನು ರೋಗದ ಕೈದಿಗಳಾಗಿ ಕಳೆಯುತ್ತಾರೆ ಮತ್ತು ಅಕಾಲಿಕವಾಗಿ ಸಾಯುತ್ತಾರೆ. ಸೊ ಇದು ಸತ್ಯವಾದಂತ ಮಾತು. ಆ ತಿನ್ನಕ್ಕಿಲ್ದೆ ಸಾಯೋರ್ ಸಂಖ್ಯೆ ಕಡಿಮೆ ಅಂತೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ತಿಂದು ಸಾಯೋರ್ ಸಂಖ್ಯೆ ಜಾಸ್ತಿ ಅಂತೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ. ತಿನ್ನಕ್ಕಿಲ್ದೆ ಸಾಯೋರ್ ಸಂಖ್ಯೆ ಕಡಿಮೆ, ಅತಿ ಹೆಚ್ಚಾಗಿ ತಿಂದು ಸಾಯೋರು ಜಾಸ್ತಿ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಾಮಾನ್ಯ ಪುರುಷರಲ್ಲಿ ಅನಿಯಂತ್ರಿತ ಆಹಾರ, ಆಕಾ ಆ, ಆತುರದ ನುಂಗುವಿಕೆ ಮತ್ತು ಇತರ ಕೆಟ್ಟ ಅಭ್ಯಾಸಗಳ ನೆನಪುಗಳ ದುಷ್ಟ ಸೈನ್ಯದೊಂದಿಗೆ ಅಭಿರುಚಿಯ ಪ್ರಜ್ಞೆಯ ಪ್ರತಿದಿನ ಉತ್ತಮ ಆಂತರಿಕ ಸೈನಿಕರ ಮೇಲೆ ಜಯಗಳಿಸುತ್ತದೆ. ಸೊ ಇದು ಅಲ್ಲಿ ಹೋರಾಟ ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇದು ಭಗವದ್ಗೀತೆಯ ಕೋರ್ ಪ್ರಿನ್ಸಿಪಲ್ ಏನು, ಹೋರಾಟ. ಸೊ ಅದು ಒಳ್ಳೆಯದರ ಮತ್ತು ಕೆಟ್ಟದರ ನಡುವೆ ಇದು ನಮಗೆ ಮೊದಲನೇ ಶ್ಲೋಕದ ಅನ್ವಯ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಸೊ ಅದು ಎಲ್ಲದರಲ್ಲೂ ಹೇಗೇಗಿದೆ ಅಂತ ಗುರೂಜಿಯವರು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಈ ಗಸ್ಟೇಟ್ರಿ ಎಸ್ಟೇಟು ಸಹಿತ ಹೇಗಿದೆ ಅಂತ ಹೇಳ್ಕೊಂಡು. ಸೊ ಮಿತವಾಗಿರುವುದರ ಸಲಹೆ, ಸಮತೋಲಿತ ಆಹಾರಗಳ ಸರಿಯಾದ ಆಯ್ಕೆ, ಸರಿಯಾದ ಇರುವಿಕೆ ಮತ್ತು ಇತ್ಯಾದಿ. ದುರಾಶೆ ಸೈನ್ಯಗಳು ತನ್ನ ಸರಿಯಾದ ಆಹಾರ ಪದ್ಧತಿಯ ಪ್ರದೇಶದ ಮೇಲೆ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಲು ಅನುಮತಿಸುವ ವ್ಯಕ್ತಿ ಕ್ರಮೇಣ ತನ್ನನ್ನು ರೋಗದ ಶತ್ರುಗಳಿಂದ ಸುತ್ತುವರಿದಿರುವಂತೆ ಕಂಡುಕೊಳ್ಳುತ್ತಾನೆ. ಬೆಳಗ್ಗೆ, ರಾತ್ರಿ, ಒಂದು ಸಂಜೆ ಮನುಷ್ಯನ ಕಣ್ಣ ಮುಂದೆ ಕಾರದ ಖಾದ್ಯಗಳು ಹರಡಿದಾಗ ಪ್ರಿನ್ಸ್ ಲೋಬ ಮಾನಸಿಕ ಗೂಢಚಾರರನ್ನು ಕಳುಹಿಸಿ ಅವನ ಸ್ವಯಂ ನಿಯಂತ್ರಣದ ಶಕ್ತಿಯನ್ನು ವಂಚಿಸಲು ಪಿಸುಗುಟ್ಟುತ್ತಾನೆ. ಇಂದು ಸ್ವಲ್ಪ ಹೆಚ್ಚು ತಿನ್ನು, ಒಂದು ವರ್ಷದ ನಂತರ ನಿನಗೆ ಏನಾಗುತ್ತದೆಯೋ ಅದನ್ನು ಲೆಕ್ಕಿಸಬೇಡ. ಸೊ ಈ ತರ ಪ್ರಲೋಭನೆಯನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಇಂದು ಹೆಚ್ಚು ತಿನ್ನು, ನಾಳೆ ಅತಿಯಾಗಿ ತಿನ್ನುವುದನ್ನು ನೀವು ನಿಲ್ಲಿಸಬಹುದು. ನಿನ್ನೆಯ ಅಜೀರ್ಣದ ಎಚ್ಚರಿಕೆಯನ್ನು ಲೆಕ್ಕಿಸಬೇಡ. ಇಂದು ರಾತ್ರಿಯ ಭೋಜನ ಎಷ್ಟು ರುಚಿಕರವಾಗಿದೆ ಎಂದು ಯೋಚಿಸಿ ಇಂದು ತಿನ್ನು, ನಾಳೆಯ ಬಗ್ಗೆ ಯಾರಿಗೆ ಖಚಿತವಾಗಿ ತಿಳಿದಿದೆ? ಹಾಗಾದರೆ ಅದರ ಬಗ್ಗೆ ಚಿಂತಿಸುವುದೇಕೆ? ಪ್ರತಿ ಬಾರಿ ಪ್ರಿನ್ಸ್ ಲೋಭವು ಮನುಷ್ಯನನ್ನು ಸೋಲಿಸಿದಾಗ ಅದು ದೈಹಿಕ ರಾಜ್ಯದಲ್ಲಿ ಸ್ವಲ್ಪ ಹಾನಿಯನ್ನು ಉಂಟು ಮಾಡುತ್ತದೆ. ಅದು ಕ್ರಮೇಣ ಸರಿಪಡಿಸಲಾಗದ ಹಾನಿಯಾಗಿ ಸಾವಿನಲ್ಲಿ ಕೊನೆಗೊಳ್ಳುತ್ತದೆ. ಅದು ಪ್ರಿನ್ಸ್ ಲೋಭವು ಮನುಷ್ಯನನ್ನು ಸೋಲಿಸಿದಾಗ ಅದು ದೈಹಿಕ ರಾಜ್ಯದಲ್ಲಿ ಸ್ವಲ್ಪ ಹಾನಿಯನ್ನು ಉಂಟು ಮಾಡುತ್ತದೆ. ಅದು ಕ್ರಮೇಣ ಸರಿಪಡಿಸಲಾಗದ ಹಾನಿಯಾಗಿ ಸಾವಿನಲ್ಲಿ ಕೊನೆಗೊಳ್ಳುತ್ತದೆ. ಪ್ರತಿದಿನ ಪ್ರತಿ ಊಟಕ್ಕೂ ಮೊದಲು ದೇವರ ಸಾಕ್ಷಾತ್ಕಾರದ ಆಕಾಂಕ್ಷಿ ತನ್ನನ್ನು ತಾನೇ ಹೀಗೆ ಹೇಳಿಕೊಳ್ಳಬೇಕು. ಅದಕ್ಕೆ ಪರಿಹಾರವನ್ನು ಗುರುಜಿಯವರು ಸೂಚಿಸ್ತಾ ಇದ್ದಾರೆ. ಪ್ರಿನ್ಸ್ ಲೋಬ ಮತ್ತು ಅವನ ಅಭಿರುಚಿ ಗೂಢಾಚಾರರು ಪ್ರಿನ್ಸ್ ರೈಟ್ ಈಟಿಂಗ್ನೊಂದಿಗೆ ಬಹಳ ಸಮಯದಿಂದ ಯುದ್ಧದಲ್ಲಿ ತೊಡಗಿದ್ದಾರೆ. ಯಾವ ಕಡೆ ಗೆಲ್ಲುತ್ತಿದೆ? ದುರಾಸೆಯ ವಿಜಯಶಾಲಿ ಎಂದು ಒಬ್ಬ ಮನುಷ್ಯನನ್ನು ಕಂಡುಕೊಂಡರೆ ಅವನು ತನ್ನ ಸ್ವಯಂ ನಿಯಂತ್ರಣದ ಸೈನ್ಯವನ್ನು ಕರೆದು ಅವರಿಗೆ ಆಧ್ಯಾತ್ಮಿಕ ಪ್ರತಿರೋಧದಲ್ಲಿ ತರಬೇತಿ ನೀಡಬೇಕು ಮತ್ತು ಮನುಷ್ಯನ ವಿನಾಶದ ಭರವಸೆಯಲ್ಲಿ ನಿರಂತರವಾಗಿ ಮುಂದುವರಿಯುವ ಶತ್ರು ದುರಾಸೆಯ ಮುಂದೆ ತಮ್ಮನ್ನು ತಾವು ಯೋಗ್ಯ ಸೈನಿಕರಾಗಿ ತೋರಿಸಲು ಅವರಿಗೆ ಆಜ್ಞಾಪಿಸಬೇಕು. ಸೊ ಈ ರೀತಿ ಹೇಳ್ಕೊಂಡು ಆ ಒಂದು ಇದನ್ನ ಸೋಲಿಸ್ಬೇಕು, ಆ ಪ್ರಲೋಭನೆಯ ಭಾವವನ್ನ ಅಂತ ಗುರೂಜಿಯವರು ನಮ್ಗೆ ಪರಿಹಾರ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಾಮಾಣಿಕ ಅಧಿಕಾರನು ತನ್ನ ಕ್ರಿಯೆಯ ಒಂದು ಅಥವಾ ಇನ್ನೊಂದು ಆಂತರಿಕ ಸೈನ್ಯದ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ಮೊದಲು ಪ್ರತಿಬಿಂಬಿಸಿದೆ. ಎಂದಿಗೂ ತಿನ್ನುವುದಿಲ್ಲ. ಒಬ್ಬರು ಆಳಬೇಕು, ಇನ್ನೊಬ್ಬರು ಸಂತೋಷ ಪಡುತ್ತಾರೆ. ಒಬ್ಬರು ಮನುಷ್ಯನ ಸ್ನೇಹಿತ, ಇನ್ನೊಬ್ಬರು ಅವನ ಶತ್ರು. ತಂತ್ರಶಾಸ್ತ್ರ ಆತ್ಮದ ಆಡಳಿತದ ಅಡಿಯಲ್ಲಿ ಪ್ರಿನ್ಸ್ ಪೀಸ್ಫುಲ್ ಸೆನ್ಸೇಷನ್ ಅಂತಹ ದೈಹಿಕ ಸ್ಪರ್ಶ ಪ್ರಜ್ಞೆಯ ಹವಾಮಾನ, ಆಹಾರ ಮತ್ತು ಜೀವನದ ನೈಜ ಅವಶ್ಯಕತೆಗಳಲ್ಲಿ ಮಿತವಾಗಿರುವುದನ್ನು ಪ್ರೀತಿಸುತ್ತದೆ. ಅವನು ಸೂರ್ಯನ ಉಷ್ಣತೆ, ಇದು ಸೆನ್ಸೇಷನ್ ಅಂದ್ರೆ
ಸ್ಪರ್ಶ, ಚರ್ಮದ ಇದು ಆ, ತಿಳಿಸ್ತಾ ಹೋಗ್ತದೆ. ಸೂರ್ಯನ ಉಷ್ಣತೆ ಮತ್ತು ತಂಪಾದ ಗಾಳಿಯ ಸಂವೇದನೆಯನ್ನು ಪ್ರೀತಿಸುತ್ತಾನೆ. ಆರೋಗ್ಯಕರ ಮತ್ತು ಆರೋಗ್ಯಯುತವಾದ ದೈಹಿಕ ಅಭ್ಯಾಸಗಳು ತ್ವರಿತತೆ, ಶುಚಿತ್ವ, ಜಾಗರೂಕತೆ ಮತ್ತು ಚಟುವಟಿಕೆ ಹಾಗೂ ಗಣಿತಶಾಸ್ತ್ರೀಯವಾಗಿ ಶಾಂತಿಗೆ ಕಾರಣವಾಗ್ತದೆ. ನಿರಂತರವಾಗಿ ಸಮಚಿತ್ತದಿಂದ ಪ್ರಿನ್ಸ್ ಪೀಸ್ಫುಲ್ ಸೆನ್ಸೇಷನ್, ಶಾಖ ಮತ್ತು ಶೀತದ ವಿಪರೀತ, ಕಠಿಣ ಮತ್ತು ಮೃದು, ಕಿರಿಕಿರಿ ಉಂಟು ಮಾಡುವ ಮತ್ತು ಹಿತವಾದ, ಆರಾಮದಾಯಕ ಮತ್ತು ಅನಾನುಕೂಲವಾದವುಗಳಿಂದ ಪ್ರಭಾವಿತವಾಗುವುದಿಲ್ಲ ಅಥವಾ ತೊಂದರೆಗೆ ಒಳಗಾಗುವುದಿಲ್ಲ. ಅವನು ನಿರಂತರವಾಗಿ ಆಂತರಿಕ ಶಾಂತಿಯಿಂದ ಆವೃತ್ತನಾಗಿರುತ್ತಾನೆ. ಒರಟಾದ ಪ್ರಪಂಚದ ಘರ್ಷಣೆಯ ವಿರುದ್ಧ ನಿರೋಧವಾಗಿ, ಆದಾಗ್ಯೂ ಅಹಂಕಾರದ ನಿಯಂತ್ರಣದಲ್ಲಿ ಪ್ರಿನ್ಸ್ ಇಂದ್ರಿಯ ಸ್ಪರ್ಶವು ದೇಹವನ್ನು, ಇದು ಈಗ ಅಹಂಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಪ್ರಿನ್ಸ್ ಇಂದ್ರಿಯ ಅಂದ್ರೆ ರಾಜಕುಮಾರ ಇಂದ್ರಿಯ ಹೆಂಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೇಹವನ್ನು ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗೆ ಮತ್ತು ಲೈಂಗಿಕ ಬಯಕೆಯನ್ನು ಹುಟ್ಟುಹಾಕುವ ಇಂದ್ರಿಯ ಭಾವನೆಗಳಿಗೆ ಜೋಡಿಸುತ್ತದೆ. ಶಮನಗೊಳಿಸದ ಯಾವುದಾದರೂ ವಿಷಯವು ಆಲೋಚನೆಗಳು ಮತ್ತು ಜೀವಕೋಶಗಳಲ್ಲಿ ದೊಡ್ಡ ಆಂದೋಲನವನ್ನು ಉಂಟು ಮಾಡುತ್ತದೆ ಮತ್ತು ನೋವುಗಳು, ಶ್ರಮದ ಭಯವನ್ನು ಹುಟ್ಟುಹಾಕುತ್ತದೆ. ದೇಹವು ಆಲಸ್ಯ, ಹೆಚ್ಚು ನಿದ್ರೆಯ ಮರೆವುಗಳಲ್ಲಿ ಆನಂದವನ್ನು ಪಡೆಯುತ್ತದೆ. ಪ್ರಿನ್ಸ್ ಇಂದ್ರಿಯ ಸ್ಪರ್ಶವು ಆಲೋಚನೆಗಳನ್ನು ಪ್ರಕ್ಷುಬ್ಧಗೊಳಿಸುತ್ತದೆ ಮತ್ತು ದೇಹದ ಜೀವಕೋಶಗಳನ್ನು ಅಂದರೆ ನರ, ಸೋಮಾರಿ, ಅನಾರೋಗ್ಯ ಮತ್ತು ಜಡವಾಗಿಸುತ್ತದೆ. ಇದು ಇಷ್ಟು ಸ್ಪರ್ಶಕ್ಕೆ ಸಂಬಂಧಿಸಿದಂತ ಇದು. ಇನ್ನು ಗಾಯನದ ಎಸ್ಟೇಟ್, ಆತ್ಮದ ಆಳ್ವಿಕೆಯಲ್ಲಿ ಪ್ರಿನ್ಸ್ ದಯೆ, ಸತ್ಯವಾದ ಮಾತು, ಜೀವಕೋಶಗಳು ಮತ್ತು ಆಲೋಚನೆಗಳನ್ನು ಸಾಮರಸ್ಯದ ಮಾಂತ್ರಿಕತೆ ಮತ್ತು ಉಲ್ಲಾಸದ ಪದಗಳೊಂದಿಗೆ ಮನರಂಜಿಸುತ್ತದೆ. ಸೊ ಒಳ್ಳೆಯ ಪ್ರಿನ್ಸ್ ಈ ರೀತಿ ಶಾಂತಿ ಉತ್ಪಾದಿಸುವ ಹಿತಕರವಾದಂಥ ಉಲ್ಲಾಸವಾದಂಥ ಪದಗಳೊಂದಿಗೆ ಮನರಂಜಿಸುತ್ತದೆ. ಆತ್ಮವನ್ನು ಜಾಗೃತಗೊಳಿಸುವ ಹಾಡುಗಳು, ಶಾಂತಿ ಉತ್ಪಾದಿಸುವ ಚಾಂಟ್ಸ್ ಇದ್ದಂಗೆ. ನಮಗೆ ಗುರುಜಿಯವರು ಕೊಟ್ಟಿರುವ ಚಾಂಟ್ಸ್ ಅನ್ನ ಯಾಕೆ ಹೇಳೋದು ಅಂದ್ರೆ ಪ್ರಿನ್ಸ್ ಗಾಯನವನ್ನ ನಾವು ಪ್ರಚೋದನೆ ಮಾಡ್ಕೊಳ್ಬೇಕು. ಶಾಂತಿ ಉತ್ಪಾದಿಸುವ, ಹೃದಯವನ್ನು ಕರಗಿಸುವ ಮಾತು, ಸತ್ಯದ ಪ್ರಮುಖ ಪದಗಳು, ಒಬ್ಬರ ಸ್ವಯಂ ಮತ್ತು ಇತರರ ಉನ್ನತಿಗಾಗಿ ದೈವಿಕ ಚಟುವಟಿಕೆಗಳ ಕಡೆಗೆ ಆಲೋಚನೆಗಳು ಮತ್ತು ಜೀವಕೋಶ ನಿವಾಸಿಗಳನ್ನು ಶಿಕ್ಷಣ ಮತ್ತು ಪ್ರೇರೇಪಿಸುತ್ತದೆ. ಅಹಂಕಾರದ ಆಳ್ವಿಕೆಯಲ್ಲಿ ಪ್ರಿನ್ಸ್ ಇದು ಹೇಗೆ ಇರುತ್ತೆ ಅನ್ನೋದನ್ನ ಕ್ರೂರ, ಅಪ್ರಾಮಾಣಿಕ ಮಾತು, ಅಸಮಂಜಸತೆಯ ಬೆಂಕಿಯನ್ನು ನಂಬಿಸುವ ಮೂಲಕ ಕ್ರೂರ ಕೋಪ ಅಥವಾ ಸೇಡಿನ ಪದಗಳ ಫಿರಂಗಿಗಳಿಂದ ಶಾಂತಿ, ಸ್ನೇಹ ಮತ್ತು ಪ್ರೀತಿಯ ಕೋಟೆಗಳನ್ನು ಸ್ಫೋಟಿಸುವ ಮೂಲಕ ಕೊಳಕು ಕಂಪನಗಳನ್ನು ಸೃಷ್ಟಿಸುತ್ತದೆ. ದೈಹಿಕ ಸಾಮ್ರಾಜ್ಯದಲ್ಲಿ ಮಾನಸಿಕ ಮತ್ತು ಜೀವಕೋಶೀಯ ನಿವಾಸಗಳ ಸಂತೋಷವನ್ನು ರಕ್ಷಿಸಬಹುದಾದ ಎಲ್ಲ ರಚನೆಗಳು ಯಾವಾಗಲೂ ಸತ್ಯವನ್ನು ಮಾತನಾಡುವವನ ಮಾತುಗಳ ಹಿಂದೆ ಅಗಾಧವಾದ ಸೃಜನಶೀಲ ಶಕ್ತಿ ಇದೆ. ಈ ಮಾತು ಬಹಳ ನಾವು ಒತ್ತಿ ಓದ್ಕೋಬೇಕು. ದೈಹಿಕ ಸಾಮ್ರಾಜ್ಯದಲ್ಲಿ ಮಾನಸಿಕ ಮತ್ತು ಜೀವಕೋಶೀಯ ನಿವಾಸಿಗಳ ಸಂತೋಷವನ್ನು ರಕ್ಷಿಸಬಹುದಾದ ಎಲ್ಲ ರಚನೆಗಳು ಯಾವಾಗಲೂ ಸತ್ಯವನ್ನು ಮಾತನಾಡುವವನ ಮಾತುಗಳ ಹಿಂದೆ ಅಗಾಧವಾದ ಸೃಜನಶೀಲ ಶಕ್ತಿ ಇದೆ. ಆದರೆ ಯಾವುದೇ ಸಂದರ್ಭದಲ್ಲಿ ಸತ್ಯ ಎಂದರೇನು ಎಂದು ತಿಳಿಯಲು ಅವನು ಶುದ್ಧ ಹೃದಯದ ಗುಣವಾದ ಭಾವನೆ ಮತ್ತು ಬುದ್ಧಿವಂತಿಕೆಯ ಆತ್ಮದ ಗುಣದೊಂದಿಗೆ ಹೊಂದಿಕೊಂಡಿರಬೇಕು. ಯೇಸು ಕೂಡ ಉತ್ತರಿಸಲು ನಿರಾಕರಿಸಿದ ಪ್ರಶ್ನೆ ಅವನನ್ನು ಪ್ರಶ್ನಿಸಿದವನಿಗೆ ಅರ್ಥವಾಗುವುದಿಲ್ಲ ಎಂದು ತಿಳಿದಿತ್ತು. ನೋವುಂಟು ಮಾಡಬಹುದಾದ ಸಂಗತಿಗಳು ಯಾವಾಗಲೂ ಸತ್ಯವಲ್ಲ. ಅದು ಆಶೀರ್ವಾದಗಳನ್ನು ಮಾತ್ರ ತರುತ್ತದೆ. ಉದಾಹರಣೆಗೆ, ನಕಾರಾತ್ಮಕ ಸತ್ಯಗಳ ಧ್ವನಿಯನ್ನು ಸಾಮಾನ್ಯವಾಗಿ ತಪ್ಪಿಸಬೇಕು. ವಿಶಾಲ ಸಹಾನುಭೂತಿಯ ವ್ಯಕ್ತಿಯು ಅಂಗವಿಕಲನ ದೌರ್ಬಲ್ಯ ಅಥವಾ ಸುಳ್ಳುಗಾರನ ಅಹಿತಕರ ಖ್ಯಾತಿಯನ್ನು ಅಗತ್ಯವಾಗಿ ಉಲ್ಲೇಖಿಸುವುದಿಲ್ಲ. ಅಂತಹ ಮಾತುಗಳಲ್ಲಿ
ಸತ್ಯವಿರುವುದರಿಂದ ಸಾಮಾನ್ಯ ಸಂದರ್ಭಗಳಲ್ಲಿ ಅವುಗಳನ್ನು ಉಚ್ಚರಿಸಲು ಯಾವುದೇ ಕ್ಷಮೆಯಿಲ್ಲ. ಅಹಂಕಾರದ ಪ್ರಿನ್ಸ್ ಕ್ರೂರ ಅಪ್ರಾಮಾಣಿಕ ಭಾಷಣದ ಅಡಿಯಲ್ಲಿ ದುಃಖಕರ ವ್ಯಕ್ತಿಗಳು ಮಾತ್ರ, ಅಥವಾ ಇಮ್ಮಡಿ ಅಥವಾ ದುರ್ಬಲತೆಯ ಬಿಂದುವಿಗೆ ಬಾಣಗಳನ್ನು ಹೊಡೆಯುವುದನ್ನು ಆನಂದಿಸುತ್ತಾರೆ. ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಇರುತ್ತದೆ. ಅಂತಹ ಟೀಕೆಗಳನ್ನು ಅವನು ಬಯಸದಿದ್ದರೆ ಒಬ್ಬ ವ್ಯಕ್ತಿಗೆ ಅವನ ತಪ್ಪುಗಳನ್ನು ಹೇಳುವುದು ಸಹ ತಪ್ಪು. ಒಬ್ಬ ವ್ಯಕ್ತಿಗೆ ಅವನ ತಪ್ಪುಗಳನ್ನು ಹೇಳುವುದು ಸಹ ತಪ್ಪು. ಮತ್ತು ಗಾಸಿಪ್ ಮಾಡುವುದು ಮತ್ತು ನಿರ್ದಯ ವದಂತಿಗಳನ್ನು ಹರಡುವುದು ತಿರಸ್ಕಾರಾರ್ಹ. ಧ್ವನಿಯು ದೇವರು ನೀಡಿದ ಅಮೂಲ್ಯವಾದ ಶಕ್ತಿಯಾಗಿದ್ದು, ಅದನ್ನು ಶಮನಗೊಳಿಸಲು, ಸಾಂತ್ವನ ನೀಡಲು, ಸೂಚನೆ ನೀಡಲು ಮತ್ತು ಬುದ್ಧಿವಂತಿಕೆ ಮತ್ತು ಪ್ರೀತಿಯನ್ನು ತಿಳಿಸಲು ಬಳಸಲಾಗುತ್ತದೆ. ಅದರ ಗಾಯನ ಮದ್ದುಗಳ ಮಾಂತ್ರಿಕತೆಯಿಂದ ಕಳಂಕವನ್ನು ತೆಗೆದುಹಾಕುವ ನಿಜವಾದ ರಸವಾದ. ಎಷ್ಟು ಇದು ವಾಕ್ ಬಗ್ಗೆ ಅಂದ್ರೆ ಮಾತಿನ ಬಗ್ಗೆ ಹೇಳಿರುವಂಥದ್ದು. ಇನ್ನ ಪಾಣಿ ಅಂದ್ರೆ ಹಸ್ತಚಾಲಿತ ಕೌಶಲ್ಯದ ಎಸ್ಟೇಟ್ ಅಂದ್ರೆ ಕೈಗಳ ಬಗ್ಗೆ. ಆತ್ಮದ ಆಳ್ವಿಕೆಯಲ್ಲಿ ಹಸ್ತಚಾಲಿತ ಕ್ರಿಯೆಯು ಸಾಧನಗಳು ಪ್ರಿನ್ಸ್ ಕನ್ಸ್ಟ್ರಕ್ಟಿವ್ ಗ್ರಾಸ್ಪ್ನಿಂದ ಮಾರ್ಗದರ್ಶಿಸಲ್ಪಟ್ಟ ಕೈಗಳು. ಪ್ರಯೋಜನಕಾರಿ ವಿಷಯಗಳಿಗಾಗಿ, ರಚನಾತ್ಮಕ ಕೆಲಸ ಮತ್ತು ಸೇವೆಗಾಗಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಮತ್ತು ಶಮನಗೊಳಿಸಲು ಮತ್ತು ಗುಣಪಡಿಸಲು ತಲುಪುತ್ತವೆ. ಸೊ ನಾವು ಧ್ಯಾನ ಆದಮೇಲೆ ಹೀಲಿಂಗ್ ಟೆಕ್ನಿಕ್ ಮಾಡಿದಾಗ ಶಮನಗೊಳಿಸಲು ಮತ್ತು ಗುಣಪಡಿಸಲು, ಇಲ್ಲಿ ಕೇವಲ ವೈದ್ಯರಿಗೆ ಅಷ್ಟೇ ಅಲ್ಲ ಇದನ್ನ ಇರೋದು. ಸೊ ಬೇರೆಯವರಿಗೆ ಹೀಲಿಂಗ್ ಟೆಕ್ನಿಕ್ ಮಾಡೋದು ಸಹಿತ ಗುರುಜಿಯವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಿನ್ಸ್ ಕನ್ಸ್ಟ್ರಕ್ಟಿವ್ ಗ್ರಾಸ್ಪ್ ಅಲ್ಲಿ ಸೇರಿಸಿರೋದ್ರಿಂದ ಇದೆಲ್ಲರಿಗೂ ಅನುಕೂಲ ಆಗೋ ತರಕ್ಕೆ ಹೇಳಿರೋದು. ಅಹಂನ ಆಳ್ವಿಕೆಯಲ್ಲಿ ಕೈಗಳು ಬಹುತೇಕ ಸ್ವಯಂಚಾಲಿತವಾಗಿ ದುಷ್ಕೃತ್ಯಗಳನ್ನು ಮಾಡುವಲ್ಲಿ ಕಾರ್ಯನಿರತವಾಗಿವೆ. ಹೆಚ್ಚಿನ ಅಸ್ಥಿಗಳನ್ನು ಹಿಡಿಯುವುದು, ಹೆಚ್ಚಿನದನ್ನು ತೆಗೆದುಕೊಳ್ಳುವುದು, ಕಳ್ಳತನ, ಕೊಲೆ ಅಥವಾ ಸೇಡಿನಿಂದ ಹೊಡೆಯುವುದು, ದೈಹಿಕ ರಾಜ್ಯದ ನಿವಾಸಿಗಳ ಅಸಂಗತವಾದ ಮತ್ತು ನಾಶಕ್ಕೆ ಕಾರಣವಾಗುವ ಎಲ್ಲ ಕ್ರಿಯೆಗಳು. ಪ್ರಿನ್ಸ್ ಡಿಸ್ಟ್ರಕ್ಟಿವ್ ಗ್ರಾಸ್ಪ್ ತನ್ನ ದುರಾಸೆಯನ್ನು ಪೂರೈಸಲು 100 ಕೈಗಳು ಬೇಕಾಗುತ್ತವೆ ಎಂದು ತೋರುತ್ತದೆ. ಆದರೆ ಪ್ರಿನ್ಸ್ ಕನ್ಸ್ಟ್ರಕ್ಟಿವ್ ಗ್ರಾಸ್ಪ್ ಜಗತ್ತನ್ನು ಮತ್ತು ದೈಹಿಕ ರಾಜ್ಯವನ್ನು ಕೇವಲ 2ರೊಂದಿಗೆ ಉತ್ತಮ ಸ್ಥಳವನ್ನಾಗಿ ಮಾಡುತ್ತದೆ. ಅಂದ್ರೆ ದುರಾಸೆಯ ಕೈಗಳು ಬಹಳನೇ ಇರ್ತವೆ, ಆಸೆಯ ರಹಿತವಾದಂಥ ಕೈಗಳು 2 ಇರ್ತವೆ ಅನ್ನೋದನ್ನ ಗುರುಜಿಯವರು ಹೇಳಿದ್ದಾರೆ. The state of locomotion. ಸ್ಟೇಟ್ ಆಫ್ ಲೋಕೋಮೋಷನ್ ಅಂದ್ರೆ ಆತ್ಮದ ನಿಯಂತ್ರಣದಲ್ಲಿ ಚಲನೆಯ ಸಾಧನಗಳು. ಮಾನವ ಪಾದಗಳು ಸ್ಫೂರ್ತಿಯ ಸ್ಥಳಗಳನ್ನು ಹುಡುಕುತ್ತವೆ. ದೇವಾಲಯಗಳು, ಆಧ್ಯಾತ್ಮಿಕ ಸೇವೆಗಳು, ಉತ್ತಮ ಮನರಂಜನೆಗಳು, ಪ್ರಕೃತಿಯ ರಮಣೀಯ ಹೊಲಗಳು ಮತ್ತು ಯೋಗ್ಯ ಸ್ನೇಹಿತರು ಮತ್ತು ಪವಿತ್ರ ಜನರ ಸಹವಾಸ. ಪ್ರಿನ್ಸ್ ವರ್ಚುಯಸ್ ಸ್ಟೆಪ್ಸ್
ದೇಹದ ಜೀವಕೋಶ ನಾಗರಿಕರನ್ನು ಉತ್ತೇಜಿಸಲು ಆರೋಗ್ಯಕರ ವ್ಯಾಯಾಮವನ್ನು ಸಹ ಇಷ್ಟಪಡುತ್ತಾನೆ ಮತ್ತು ಇತರ ಉದಾತ್ತ ರಾಜಕುಮಾರರಿಗೆ ಅಗತ್ಯವಾದ ಚಲನಶೀಲತೆಯನ್ನು ಒದಗಿಸುವ ತನ್ನ ಜವಾಬ್ದಾರಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಅಹಂನ ಆಳ್ವಿಕೆಯಲ್ಲಿ ದೈಹಿಕ ಹೆಜ್ಜೆಗಳನ್ನು ಹಾನಿಕಾರಕ ಮನೋರಂಜನಾ ಸ್ಥಳಗಳ ಕಡೆಗೆ, ಜೂಜಾಟದ ಕಡೆಗೆ, ಬಾರ್ಗಳು, ಮದ್ಯದ ಅಂಗಡಿಗಳು, ಸೂಚಿತ ಚಲನಚಿತ್ರಗಳು ಮತ್ತು ದುಷ್ಟ ಗದ್ದಲ ಗಮನವನ್ನು ಬೇರೆಡೆ ಸೆಳೆಯುವ ಕಂಪನಿಯ ಕಡೆಗೆ ಒತ್ತಾಯಿಸಲಾಗುತ್ತದೆ. ಪ್ರಿನ್ಸ್ ವಿಕೆಟ್ ಸ್ಟೆಪ್ಸ್ ಹಾಗಾಗಿ ಸೋಮಾರಿ ಮತ್ತು ಆಲಸ್ಯವಾಗುತ್ತದೆ. ಚಲನೆಯ ಶಕ್ತಿಯು ಚಲಿಸಲು ನಿರಾಕರಿಸಿದಾಗ ಉಳಿದ ರಾಜಕುಮಾರರು ಮತ್ತು ದೈಹಿಕ ನಿವಾಸಿಗಳಿಗೂ ಚಲನಶೀಲತೆಯನ್ನು ನಿರಾಕರಿಸಲಾಗುತ್ತದೆ. ಇನ್ನು ನಿರ್ಮೂಲದ ಎಸ್ಟೇಟ್, ನಿರ್ಮೂಲನ ಅಂತಂದ್ರೆ ಎಕ್ಸ್ಕ್ರಿಟರಿ ಅಂದ್ರೆ ತ್ಯಜಿಸುವಂಥದ್ದು, ಮಲವನ್ನ ತ್ಯಜಿಸುವಂಥದ್ದು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಹೇಳ್ತೀವಿ. ಪಾಯು ಅಂದ್ರೆ ಸಂಸ್ಕೃತದಲ್ಲಿ ಮಲ ವಿಸರ್ಜನೆ ಮಾಡುವ ಜಾಗಕ್ಕೆ ಪಾಯು ಅಂತೀವಿ. ಅದನ್ನೇ ಇಲ್ಲಿ ನಿರ್ಮೂಲನದ ಎಸ್ಟೇಟ್ ಅಂತ ತಗೊಂಡಿದ್ದಾರೆ ಗುರುಜಿಯವರು. ಯಾಕೆಂದ್ರೆ ಶ್ರೀಸಾಮಾನ್ಯರಿಗೆಲ್ಲ ಅರ್ಥ ಮಾಡೋದಕ್ಕೆ. ಮತ್ತೆ ವಿಶೇಷವಾಗಿ ಇಂಗ್ಲಿಷ್ ಬಲ್ಲವರಿಗೆ, ವೆಸ್ಟರ್ನ್ ಜನಗಳಿಗೂ ಅರ್ಥ ಆಗೋ ರೀತಿ ಇದ್ದರೆ ಅವುಗಳನ್ನ ಸರಳೀಕರಣ ಮಾಡಿ ಹೇಳಿದ್ದಾರೆ. ಆತ್ಮದ ಆಳ್ವಿಕೆಯಲ್ಲಿ ಪ್ರಿನ್ಸ್ ಹೈಜಿನಿಕ್ ಪ್ಯೂರಿಫೈಯರ್ ಎಲ್ಲ ವಿಸರ್ಜನಾ ಸ್ನಾಯುಗಳನ್ನು ವ್ಯವಸ್ಥೆಯಿಂದ ವಿಷವನ್ನು ತೆಗೆದುಹಾಕಲು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಅಹಂನ ಆಳ್ವಿಕೆಯಲ್ಲಿ ಪ್ರಿನ್ಸ್ ಪಾಯ್ಸನ್ ರಿಟೈನರ್ ನಿಧಾನವಾಗಿರ್ತದೆ. ಅಂದ್ರೆ ಅಹಂನ ಆಳ್ವಿಕೆಯಲ್ಲಿದ್ದಾಗ ಆ ವಿಷ ತ್ಯಾಜ್ಯಗಳನ್ನ ಏನು ಹೊರ ಹಾಕಬೇಕೋ ಅದನ್ನ ಹಾಕೋದಿಲ್ಲ, ಒಳಗಡೆನೆ ಉಳಿಸ್ತದೆ ಅಂತ. ಮತ್ತು ಆರೋಗ್ಯಕರ ಕ್ರಿಯೆಯು ಸ್ನಾಯುವಿನ ಉಪಕರಣಗಳನ್ನು ದುರ್ಬಲ ಮತ್ತು ರೋಗಪೀಡಿತವಾಗುತ್ತದೆ. ದೈಹಿಕ ಸಾಮ್ರಾಜ್ಯವನ್ನು ಸೋಂಕು ತರುವ ವಿಷಗಳನ್ನು ಉಳಿಸಿಕೊಳ್ಳುತ್ತವೆ. ಸೊ ದೈಹಿಕ ಸಾಮ್ರಾಜ್ಯದಲ್ಲಿ ಸೋಂಕು ತರುವಂತಹ ವಿಷಗಳನ್ನ ಬಾಡಿಯಲ್ಲಿ ಹಾಗೆ ದೇಹದಲ್ಲಿ ಹಾಗೆ ಉಳಿಸ್ಕೊಳ್ತವೆ. ಇನ್ನ ಉಪಸ್ಥ ಅಂದ್ರೆ ಜೆನೆಟಲ್ ಆರ್ಗನ್ಸ್, ಸಂತಾನೋತ್ಪತ್ತಿಯ ಎಸ್ಟೇಟ್ ಅಂತ ತಗೊಂಡಿದ್ದಾರೆ, ರೀಪ್ರೊಡಕ್ಟಿವ್ ಎಸ್ಟೇಟ್. ಆತ್ಮದ ಆಳ್ವಿಕೆಯಲ್ಲಿ ಪ್ರಿನ್ಸ್ ಕಂಟ್ರೋಲ್ಡ್ ಕ್ರಿಯೇಟಿವ್ ಇಂಪಲ್ಸ್ ಲೈಂಗಿಕ ಪ್ರವೃತ್ತಿಯನ್ನು ಸರಿಯಾಗಿ ಮಾರ್ಗದರ್ಶನ ಮಾಡುತ್ತದೆ. ಪೋಷಕರು ತಮ್ಮಂತಹ ಇತರ ಉದಾತ್ತ ಆಧ್ಯಾತ್ಮಿಕ ಮಾನವರನ್ನು ಆಕರ್ಷಣೆಯ ಕಾನೂನಿನ ಮೂಲಕ ಭೂಮಿಗೆ ತರಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ಸರಿಯಾಗಿರುವಂಥದ್ದು ಒಂದು ಒಳ್ಳೆಯ ಸಂತಾನಗಳನ್ನ ಪಡೆಯೋದಕ್ಕೆ ಉತ್ಸುಕರಾಗಿರುತ್ತೆ. ಆಧ್ಯಾತ್ಮಿಕ ರೀತಿಯಲ್ಲಿ ತರೋದಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ. ಅವರು ಉದಾಹರಣೆಯಾಗಿ ವಸ್ತು ಸಿಕ್ಕಿಕೊಂಡ ಆತ್ಮಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ. ಆಧ್ಯಾತ್ಮಿಕ ಆನಂದದ ಕಡೆಗೆ ತಮ್ಮ ಹೆಜ್ಜೆಗಳನ್ನು ಮತ್ತೆ ಅನುಸರಿಸಲು ಅವರನ್ನು ಪ್ರೇರೇಪಿಸುತ್ತಾರೆ. ಆತ್ಮದ ಮಾರ್ಗದರ್ಶನದಲ್ಲಿ ಮನುಷ್ಯನಲ್ಲಿನ ಲೈಂಗಿಕ ಪ್ರಚೋದನೆಯನ್ನು ಸೃಷ್ಟಿಗೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸಮತಲದಲ್ಲಿ ಉದಾತ್ತ ವಿಚಾರಗಳು, ಕಲಾತ್ಮಕ ಮೇರುಕೃತಿಗಳು, ಆತ್ಮಕ್ರಾಂತಿಕಾರಿ ಪುಸ್ತಕಗಳು ಇವೆಲ್ಲವನ್ನು ಮಾಡ್ತಾರೆ. ಅಹಂ ಆಡಳಿತದ ಅಡಿಯಲ್ಲಿ ಪ್ರಿನ್ಸ್ ಪ್ರಾಮಿಸ್ಕ್ಯೂಟಿ, ಕಡಿವಾಣವಿಲ್ಲದ ಉತ್ಸಾಹದಲ್ಲಿ ವಾಸಿಸುತ್ತಾರೆ. ದೈಹಿಕ ರಾಜ್ಯವು ಲೈಂಗಿಕ ಪ್ರಲೋಭನೆಯ ಅಸ್ವಸ್ಥ ಪ್ರಚೋದನೆಗಳಿಂದ ನಿರಂತರವಾಗಿ ಉತ್ಸುಕ ಮತ್ತು ಪ್ರಕ್ಷುಬ್ಧವಾಗಿ ಇರಿಸಲ್ಪಟ್ಟಿದೆ. ಚಿಂತನಾಶೀಲ ನಾಗರಿಕರಿಗೆ ನೀಡಲಾಗುವ ಅತೃಪ್ತ ಕಾಮವು ಅವರನ್ನು ಅರ್ಥಪೂರ್ಣ ಗುಲಾಮರನ್ನಾಗಿ ಮಾಡುತ್ತದೆ. ಮನಸ್ಥಿತಿ, ಖಿನ್ನತೆ, ಕಿರಿಕಿರಿಗೆ ಒಳಗಾಗುತ್ತದೆ. ಜೀವಕೋಶದ ನಿವಾಸಿಗಳು ದೌರ್ಬಲ್ಯ, ಅನಾರೋಗ್ಯ ಮತ್ತು ಅಕಾಲಿಕ ವೃದ್ಧಾಪ್ಯ ಮತ್ತು ಮರಣವನ್ನು ಅನುಭವಿಸುತ್ತಾರೆ. ಅಕಾಲಿಕ ವೃದ್ಧಾಪ್ಯ ಮತ್ತು ಮರಣವನ್ನು ಅನುಭವಿಸುತ್ತಾರೆ. ಇದು ಆಯುರ್ವೇದದಲ್ಲೂ ಇದೇ ಒಂದು ಮಾತನ್ನ ಹೇಳಿದೆ. ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ
ಇವು ಆರೋಗ್ಯದ 3 ಉಪಕಂಬಗಳು ಅಂತೇಳಿ ಆಯುರ್ವೇದ ಹೇಳ್ತದೆ. ಆಹಾರ, ನಿದ್ರಾ, ಬ್ರಹ್ಮಚರ್ಯ. ಇವು ಆರೋಗ್ಯದ ಸಬ್ ಪಿಲ್ಲರ್ಸ್ ಅಂತೇಳಿ ತಗೊಂಡಿದೆ ಆಯುರ್ವೇದ. ಸೊ ಅದರಲ್ಲಿ ಅದರ ಫಲಶ್ರುತಿಯನ್ನ ಅಂದ್ರೆ ಏನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಶ್ಲೋಕದ ಮೂಲಕ ಅವ್ರು ಹೇಳ್ತಾರೆ. ಸ್ಮೃತಿ ಮೇಧಾಯುರ ಆರೋಗ್ಯ ಪುಷ್ಟಿ ಯಶೋಬಲಯ್ಯ ಅಧಿಕ ಮಂದ ಜರಾಸು ಭವಂತಿ ಶ್ರೀ ಸಂಯತಾಹ ಅಂತ ಒಂದೇ ಶ್ಲೋಕದಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಸ್ಮೃತಿ, ಮೇಧ ಅಂದ್ರೆ ಇಂಟೆಲಿಜೆನ್ಸಿ, ಆಯಸ್ಸು, ಆರೋಗ್ಯ, ಪುಷ್ಟಿ, ದೇಹ ಪುಷ್ಟಿ, ಯಶಸ್ಸು, ಬಲ, ಅಧಿಕ ಮಂದ ಜರಾಸು ಅಂದ್ರೆ ಓಲ್ಡ್ ಏಜ್ ಆಗಲ್ಲ ಬೇಗ. ಅಧಿಕ ಮಂದ ಜರ ಅಂದ್ರೆ ನಿಧಾನವಾಗಿ ಮುಪ್ಪು ಬರುತ್ತೆ. ಭವಂತಿ ಯಾರು ಇರ್ತಾರೋ ಅವರು ಸ್ತ್ರೀಷು ಸಂಯತ ಸ್ತ್ರೀಯರೊಂದಿಗೆ ಸಂಯಮವಾಗಿರೋರು ಅನ್ನೋದನ್ನ ಆಯುರ್ವೇದದಲ್ಲೂ ಹೇಳಿದೆ. ಅದೇ ಹೆಚ್ಚಿನ ಅಂಶ ಇಲ್ಲೂ ಗುರುಜಿಯವರು ಹೇಳಿದ್ದಾರೆ. ಪ್ರಕಟವಾದ ಸೃಷ್ಟಿಯ ಚಕ್ರದ ಆರಂಭದಲ್ಲಿ ದೇವರು ನೇರ ವಿಶೇಷ ಸೃಜನಶೀಲ ಆಜ್ಞೆಯ ಮೂಲಕ ಎಲ್ಲ ರೂಪಗಳನ್ನು ಸಾಕಾರಗೊಳಿಸಿದರು. ನೆಕ್ಸ್ಟ್, ಓಂನ ಕಾಸ್ಮಿಕ್ ಸೃಜನಶೀಲ ಕಂಪನ, ಅವರ ಸೃಷ್ಟಿ ಸಂರಕ್ಷಣೆ ಮತ್ತು ವಿಸರ್ಜನೆಯ ಸ್ಪಷ್ಟ ಶಕ್ತಿಗಳೊಂದಿಗೆ ದೇವರು ತನ್ನ ಸರ್ವಶಕ್ತ ಚಿತ್ರದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನಿಗೆ ಇದೇ ಸೃಜನಶೀಲ ಶಕ್ತಿಯನ್ನು ದಯಪಾಲಿಸಿದನು. ಆದರೆ ಆಡಮ್ ಮತ್ತು ಈವ್, ಸೊ ಮೊದಲ ಜೋಡಿ ಮಾನವನ ಸಂಕೇತ. ಸೊ ಇದು ನಮಗೆ ಹೆಚ್ಚಿನ ಜನರಿಗೆ ಗೊತ್ತಿರುವಂಥದ್ದು. ವೆಸ್ಟರ್ನ್ ಅಲ್ಲಿ ಹೆಂಗೆ ಆದಮ್ ಮತ್ತು ಈವು ಆಗಿದೆ ಅಂತ. ಸ್ಪರ್ಶ ಪ್ರಲೋಭನೆಗೆ ಮಣಿದು ಅವರು ತಮ್ಮ ಎಲ್ಲ ಮಾನಸಿಕ ಚಿತ್ರಗಳನ್ನು ಶಕ್ತಿ ಮತ್ತು ಜೀವನದಿಂದ ಧರಿಸಲು ಸಾಧ್ಯವಾಗುತ್ತಿದ್ದ ನಿರ್ಮಲ ಸೃಷ್ಟಿಯ ಶಕ್ತಿಯನ್ನು ಕಳೆದುಕೊಂಡರು. ಹೀಗಾಗಿ ಮಕ್ಕಳನ್ನು ಈತರ್ನಿಂದ ಅಂದ್ರೆ ಆಕಾಶದಿಂದ ಅಂತ ಅವರನ್ನು ಆದರ್ಶ ಪ್ರಪಂಚದಿಂದ ಅಭಿವ್ಯಕ್ತಿಗೆ ತರುವುದು ದೇವರುಗಳಿಗಾಗಿಯೇ ಸಹ ಸಾಕಾರಗೊಳಿಸಿದ್ದರು. ಪುರುಷ ಮತ್ತು ಮಹಿಳೆ ಆತ್ಮ ಏಕತೆಯ ಮೂಲಕ ದೇವರಲ್ಲಿ ವಿಮೋಚನೆಯನ್ನು ಹುಡುಕುವ ಬದಲು ಮಾಂಸದ ಮೂಲಕ ತೃಪ್ತಿಯನ್ನು ಬಯಸಿದರು. ಮಾಂಸದ ಮೂಲಕ ಅಂದ್ರೆ ಇಲ್ಲಿ ಜಸ್ಟ್ ದೈಹಿಕ ಆಕರ್ಷಣೆಯ ತೃಪ್ತಿಯನ್ನು ಬಯಸಿದರು ಅಂತ. ಆಡಮ್ ಮತ್ತು ಈವ್ ನ ಮೂಲ ದೋಷದ ಬೀಜವು ಎಲ್ಲ ಮಾನವರಲ್ಲಿಯೂ ಆತ್ಮದ ಪರಿಶುದ್ಧ ನಿಯಮಗಳ ವಿರುದ್ಧ ಮಾಂಸದ ಮೊದಲ ಪ್ರಲೋಭನೆಯಾಗಿ ಉಳಿದಿದೆ. ಆಡಮ್ ಮತ್ತು ಈವ್ ನ ಮೂಲ ದೋಷದ ಬೀಜವು ಎಲ್ಲ ಮಾನವರಲ್ಲಿಯೂ ಆತ್ಮದ ಪರಿಶುದ್ಧ ನಿಯಮಗಳ ವಿರುದ್ಧ ಮಾಂಸದ ಮೊದಲ ಪ್ರಲೋಭನೆಗೆ ಉಳಿದಿದೆ. ಸೊ ಅದರಲ್ಲಿ ಕಥೆಯಲ್ಲಿ ಬರುತ್ತಂತೆ, ತೋಟದ ಮಧ್ಯದಲ್ಲಿರುವ ಮರವನ್ನು ಮುಟ್ಟಬೇಡಿ ಅಂತ. ಆ ಮಂದ ಯುಗದಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅನಿಯಂತ್ರಿತ ಲೈಂಗಿಕ ಪ್ರವೃತ್ತಿಯನ್ನು ತೊಡಗಿಸಿಕೊಳ್ಳಬೇಕಾಯಿತು. ಅನಿಯಂತ್ರಿತ ಲೈಂಗಿಕ ಪ್ರವೃತ್ತಿಯು ಮನುಷ್ಯನನ್ನು ದೇಹದ ಪ್ರಜ್ಞೆಯಲ್ಲಿ ಆತ್ಮದ ಲೈಂಗಿಕತೆಯ ವಿಶ್ವವ್ಯಾಪಿ ಪ್ರಲೋಭನೆಯೊಂದಿಗೆ ಯುದ್ಧದಲ್ಲಿ ಇರಿಸುತ್ತದೆ. ಆತ್ಮದಲ್ಲಿ ಲೈಂಗಿಕತೆಯ ವಿಶ್ವವ್ಯಾಪಿ ಪ್ರಲೋಭನೆಯೊಂದಿಗೆ ಯುದ್ಧದಲ್ಲಿ ಇರಿಸುತ್ತದೆ. ಮನುಷ್ಯನಲ್ಲಿ ಇರುವ ಸೃಷ್ಟಿಕರ್ತ ಸರ್ವಾಧಿಕಾರಿ ಜೀವಿಯಾಗಿದ್ದಾನೆ. ಮನುಷ್ಯನಲ್ಲಿ ಇರುವ ಸೃಷ್ಟಿಕರ್ತ ಸರ್ವಾಧಿಕಾರಿ ಜೀವಿಯಾಗಿದ್ದಾನೆ. ಲೈಂಗಿಕ ಪ್ರಚೋದನೆಯು ದೈಹಿಕವಾಗಿ ಅತ್ಯಂತ ಕಾಂತೀಯ ಶಕ್ತಿಯಾಗಿದ್ದು ಅದು ಜೀವನ ಮತ್ತು ಪ್ರಜ್ಞೆಯನ್ನು ಮೆದುಳಿನಲ್ಲಿರುವ ಉನ್ನತ ಕೇಂದ್ರಗಳಲ್ಲಿರುವ ಆತ್ಮದಿಂದ ಕಾಕ್ಸಿಜಿಯಲ್ ಕೇಂದ್ರದ ಮೂಲಕ ವಸ್ತು ಮತ್ತು ದೇಹದ ಪ್ರಜ್ಞೆಗೆ ಎಳೆಯುತ್ತದೆ. ಯೋಗ ಧ್ಯಾನದಲ್ಲಿ ಅರಿಕಾರನು ತನ್ನ ಜೀವನ ಮತ್ತು ಶಕ್ತಿಯ ಮೊಂಡುತನದ ಬಾಂಧವ್ಯದಿಂದ ದೇಹಕ್ಕೆ ಎಷ್ಟು ನೆಲಮಟ್ಟದಲ್ಲಿದ್ದಾನೆ ಎಂಬುದನ್ನು ಖಚಿತವಾಗಿ ಅನುಭವಿಸುತ್ತಾನೆ. ಕೆಲವೊಮ್ಮೆ ಅವನ ಅನಿಯಂತ್ರಿತ ಆಲೋಚನೆಗಳು ಮತ್ತು ಲೈಂಗಿಕ ಕ್ರಿಯೆಗಳು ಅವನ ಐಹಿಕ ಸ್ಥಿತಿಗೆ ಪ್ರಾಥಮಿಕವಾಗಿ ಕಾರಣವೆಂದು ಅರಿತುಕೊಳ್ಳುವುದಿಲ್ಲ. ಆದ್ದರಿಂದ ಯೋಗವು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಕನು ಈ ಬಂಡಾಯದ ಬಲವನ್ನು ವಹಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ವಿವಾಹಿತ ದಂಪತಿಗಳು ಪ್ರೀತಿ ಮತ್ತು ಸ್ನೇಹವು ಪ್ರಧಾನವಾಗಿ ಇರುವಂತೆ ಮಿತವಾಗಿರುವುದನ್ನು ಅಭ್ಯಾಸ ಮಾಡಬೇಕು. ಅವಿವಾಹಿತರು ಬ್ರಹ್ಮಚರ್ಯದ ಶುದ್ಧ ನಿಯಮಗಳನ್ನು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಪಾಲಿಸಬೇಕು. ಲೈಂಗಿಕ ಪ್ರವೃತ್ತಿಯನ್ನು ಜಯಿಸಿದವರು ಧನ್ಯರು. ನಿಗ್ರಹವು ಒಬ್ಬರ ಕಷ್ಟಗಳನ್ನು ಮಾತ್ರ ಹೆಚ್ಚಿಸಬಹುದಾದ್ದರಿಂದ ಯೋಗವು ಉತ್ಕೃಷ್ಟತೆಯನ್ನು ಕಲಿಸುತ್ತದೆ. ಇದನ್ನು ಮತ್ತೊಮ್ಮೆ ಓದ್ತೀನಿ. ಲೈಂಗಿಕ ಪ್ರವೃತ್ತಿಯನ್ನು ಜಯಿಸಿದವರು ಧನ್ಯರು. ನಿಗ್ರಹವು ಒಬ್ಬರ ಕಷ್ಟಗಳನ್ನು ಮಾತ್ರ ಹೆಚ್ಚಿಸಬಹುದಾದ್ದರಿಂದ ಯೋಗವು ಉತ್ಕೃಷ್ಟತೆಯನ್ನು ಕಲಿಸುತ್ತದೆ.
ಲೈಂಗಿಕ ಆಲೋಚನೆಗಳನ್ನು ಉತ್ತೇಜಿಸುವ ಸಹವಾಸ, ಪರಿಸರಗಳು, ಪುಸ್ತಕಗಳು, ಚಲನಚಿತ್ರಗಳನ್ನು ತಪ್ಪಿಸುವ ಮೂಲಕ ಮತ್ತು ಸ್ವಯಂ ನಿಯಂತ್ರಣದ ಸೈನ್ಯವನ್ನು ತರಬೇತಿ ಮಾಡುವ ಮೂಲಕ, ಉತ್ತಮ ಸಹವಾಸವನ್ನು ಹುಡುಕುವ ಮೂಲಕ, ಸರಿಯಾದ ಆಹಾರದಿಂದ, ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ, ಸ್ವಲ್ಪ ಅಥವಾ ಯಾವುದೇ ಮಾಂಸವನ್ನು ತಿನ್ನುವುದು ಮತ್ತು ಹೆಚ್ಚು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ, ಕಲೆ, ಆವಿಷ್ಕಾರ, ಬರವಣಿಗೆಯಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸರಾಸರಿ ವ್ಯಕ್ತಿಯ ಪ್ರಲೋಭನೆಯಿಂದ ಮುಕ್ತನಾಗಬಹುದು. ಸೊ ಗುರುಜಿಯವರು ಪ್ರತಿಯೊಂದಕ್ಕೂ ಪರಿಹಾರಗಳನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಹೇಗೆ ನಾವು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಇದರಲ್ಲೂ ಅದು ಅವರು ಪರಿಹಾರಗಳನ್ನ ಕೊಟ್ಟಿದ್ದಾರೆ, ಹೇಗೆ ತಪ್ಪಿಸ್ಕೋಬಹುದು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಅದ್ಭುತ ಶಾಂತಿ ಮತ್ತು ಸರ್ವ ತೃಪ್ತಿಕರ ಪ್ರೀತಿಯ ಬಗ್ಗೆ ಆಲೋಚನೆಗಳನ್ನು ಇಟ್ಟುಕೊಳ್ಳುವ ಮೂಲಕ, ಸೊ ಇಂದ್ರಿಯಗಳನ್ನು ನಿಯಂತ್ರಿಸೋದಕ್ಕೆ ಅತ್ಯುತ್ತಮವಾದ ಮಾರ್ಗ ಅಂತಂದ್ರೆ ಇಂದ್ರಿಯ ದೇವರ ಒಂದು ಅದ್ಭುತ ಶಾಂತಿ ಮತ್ತು ಸರ್ವ ತೃಪ್ತಿಕರ ಪ್ರೀತಿಯ ಬಗ್ಗೆ ಆಲೋಚನೆಗಳನ್ನು ಇಟ್ಟುಕೊಳ್ಳುವ ಮೂಲಕ, ಲೈಂಗಿಕತೆಯ ಆನಂದಕ್ಕಾಗಿ ಅತೃಪ್ತ ಬಯಕೆಯ ಆಳದಲ್ಲಿ ಧ್ಯಾನದಲ್ಲಿ ಅನುಭವಿಸುವ ದೈವಿಕ ಪ್ರೀತಿ ಮತ್ತು ಭಾವಪರ ಸಂತೋಷದಿಂದ ರೂಪಾಂತರಗೊಳ್ಳುತ್ತದೆ. ಅತ್ಯಂತ ಧೈರ್ಯಶಾಲಿ ಪ್ರವಾದಿಗಳು ತಮ್ಮ ಆಗಾಗ್ಗೆ ಸ್ವಾಗತಿಸಿದ ಧ್ವನಿಗಳನ್ನು ಒಳನುಗ್ಗಲು ಧೈರ್ಯ ಮಾಡುತ್ತಾರೆ. ಪುರುಷ ಮತ್ತು ಸ್ತ್ರೀ ಸ್ವಭಾವಗಳನ್ನು ಸಮನ್ವಯಗೊಳಿಸುವುದು ಈ ನೈಸರ್ಗಿಕ ಪ್ರವೃತ್ತಿಯ ಕ್ಷೇತ್ರಕ್ಕೆ ಅಶ್ಲೀಲತೆ, ವ್ಯಭಿಚಾರ, ಅಸಹಜ ನಡವಳಿಕೆಯ ವಿರುದ್ಧದ ಧರ್ಮಗ್ರಂಥದ ಆದೇಶಗಳನ್ನು ನೆನಪಿಸಲು ಆಧುನಿಕ ಜಗತ್ತು ಮುಕ್ತ ಪ್ರೀತಿ ಎಂದು ಕರೆಯುತ್ತದೆ. ಲೈಂಗಿಕತೆಗೆ ಗುಲಾಮಗಿರಿ ವಿರಳವಾಗಿ ಪ್ರೀತಿಯ ಮೇಲೆ ಆಧಾರಿತವಾಗಿದೆ ಮತ್ತು ಅದು ಎಂದಿಗೂ ಮುಕ್ತವಲ್ಲ. ಆದಾಗ್ಯೂ ಧಾರ್ಮಿಕ ನೈತಿಕವಾದಿಗಳ ಖಂಡನೆಯು ಪಾಪಿ ಎಂದು ಕರೆಯಲ್ಪಡುವವರಲ್ಲಿ ಅಪರಾಧದ ಭಾವನೆಗಳನ್ನು ಸೃಷ್ಟಿಸುವುದಕ್ಕಿಂತ ಹೆಚ್ಚೇನೂ ಮಾಡುವುದಿಲ್ಲ, ಅಥವಾ ಅವನು ಧರ್ಮದ ವಿರುದ್ಧ ತಿರುಗುವಂತೆ ಮಾಡುತ್ತದೆ, ಅಥವಾ ಸಾಮಾನ್ಯವಾಗಿ ಹೋಲಿಸಬಹುದಾದ ಮಾನದಂಡಗಳೊಂದಿಗೆ ಸಹವಾಸ ಮಾಡುವ ಮೂಲಕ ತನ್ನ ನಡವಳಿಕೆಯನ್ನು ಸಮರ್ಥಿಸಿಕೊಳ್ಳುವಂತೆ ಮಾಡುತ್ತದೆ. ಅವರ ಲಭ್ಯತೆ ಎಂದಿಗೂ ಕೊರತೆ ಇಲ್ಲ. ಸೊ ಈಗ ತುಂಬಾ ಇದೆ ಇದು. ಸೊ ಇವತ್ತಿಗೆ ಬಹುಶಃ ಎಷ್ಟು ಸಾಕು ಅನ್ಸುತ್ತೆ. 10 ಕಾಲ ಆಯ್ತು. ಸೊ ಇದರಲ್ಲಿ ಎಲ್ಲ ಸೆಲ್ಫ್ ಎಕ್ಸ್ಪ್ಲೇಟರಿ ಇದೆ, ಎಲ್ಲವೂ ವಿವರವಾಗಿ ಬಿಡಿಸಿನೇ ಸ್ವಾಮೀಜಿಯವರು ಗುರುಜಿಯವರು ಹೇಳಿದ್ದಾರೆ. ಸೊ ಇದರಲ್ಲಿ ಏನಾದರೂ ಸಂದೇಹಗಳಿದೆಯಾ? ಸೊ ಆಹಾರದ ಬಗ್ಗೆ ತುಂಬಾ ಇನ್ನು ಭಗವದ್ಗೀತೆಯಲ್ಲಿ ಮುಂದೆ ಮುಂದೆ ಎಲ್ಲ ತುಂಬಾ ಇದೆ. ಅದಕ್ಕೆ ಆಯುರ್ವೇದದಲ್ಲಿ ಮತ್ತೆ ಸ್ವಲ್ಪ ಇತ್ತೀಚಿನ ವೈದ್ಯಕೀಯ ಪದ್ಧತಿಗಳಲ್ಲಿ ಆಹಾರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿದ್ದಾರೆ. ಆಯುರ್ವೇದದಲ್ಲಂತೂ ಪಥ್ಯದ ಬಗ್ಗೆ ತುಂಬಾ ವಿವರಗಳ ಹೆಚ್ಚಿದೆ. ಗುರುಜಿಯವರು ಅದನ್ನೇ ಹೇಳ್ತಾರೆ. ಪಥ್ಯ ಪದಾರ್ಥಸ್ಯ ಕಿಮ್ಮೌಷಧಂ ನಿಷೇವಾಣಿ, ಪಥ್ಯ ಅಸತಿ ಗದಾರ್ಥಸ್ಯ ಕಿಮ್ಮೌಷಧಂ ನಿಷೇವಾಣಿ ಅನ್ನೋ ಒಂದು ಮಾತು ಬರುತ್ತೆ. ಅಂದ್ರೆ ಪಥ್ಯ ಸರಿಯಾಗಿ ಪಾಲಿಸುವವನಿಗೆ ಔಷಧಿ ಬೇಡ, ಅಂದ್ರೆ ಪಥ್ಯವೇ ಔಷಧ. ಪಥ್ಯವನ್ನು ಬಿಟ್ಟು ಔಷಧ ಪ್ರಯೋಗಕ್ಕೆ ಎರಡನೇ ಮಾತನ್ನು ಕೊಟ್ಟಿದ್ದಾರೆ. ಪಥ್ಯ ಅಸತಿ ಗದಾರ್ಥಸ್ಯ ಅಂದ್ರೆ ಪಥ್ಯವನ್ನ ಪಾಲನೆ ಮಾಡದವರಿಗೂ ಔಷಧಿ ಕೊಡಬೇಡ, ಅಂದ್ರೆ ಔಷಧ ಕೊಟ್ಟರು ಉಪಯೋಗ ಇಲ್ಲ. ಹಾಗೆ ಪಥ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ಆಯುರ್ವೇದವು ಸಹ ಕೊಟ್ಟಿದೆ, ಗುರುಜಿಯವರು ಕೊಟ್ಟಿದ್ದಾರೆ. ಅಲ್ಲಿ ಮುಂದೆ ಬರುತ್ತೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಸ್ವಪ್ನ ಬೋಧಸ್ಯ ಯೋಗ ಭವತಿ ದುಃಖಾಹ ಅಂತ ಮುಂದೆ ಒಂದು ಶ್ಲೋಕನೂ ಬರುತ್ತೆ ಭಗವದ್ಗೀತೆಯಲ್ಲಿ. ಅಂದ್ರೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಸ್ವಪ್ನ ಅವಬೋಧಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯೋಗ ಭವತಿ ದುಃಖಾಹ. ಅಂದ್ರೆ ಯೋಗ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮಗೆ ಡಿಸಿಪ್ಲೈನ್ ಬೇಕು. ಆ ಡಿಸಿಪ್ಲೈನ್ ಯಾವುದು ಅಂತ ಕೃಷ್ಣ ಅರ್ಜುನನಿಗೆ ಮುಂದೆ ಹೇಳ್ತಾರೆ. ಯುಕ್ತ ಆಹಾರ ವಿಹಾರ, ಸರಿಯಾದ ಆಹಾರ ವಿಹಾರಗಳಿರ್ಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ ಅಂದ್ರೆ ಸರಿಯಾದ ಕಾಲಕ್ಕೆ ಮಲಗೋದು, ಸರಿಯಾದ ಸಮಯಕ್ಕೆ ಹೇಳೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು.
ಯುಕ್ತ ಸ್ವಪ್ನ ಯುಕ್ತ ಚೇಷ್ಟಸ್ಯ ಕರ್ಮಸು ಅಂದ್ರೆ ಸರಿಯಾದ ಚೇಷ್ಟೆಗಳನ್ನ ಆಕ್ಟಿವಿಟೀಸ್ ಇದೇನು ಗುರುಜಿಯವರು ಹೇಳಿದ್ರಲ್ಲ, ಯಾವ್ಯಾವ ರೀತಿ ಇರಬೇಕು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಅದೇ ಯುಕ್ತ ಚೇಷ್ಟಸ್ಯ, ಅದೇ ಸರಿಯಾದ ಆಕ್ಟಿವಿಟೀಸ್. ಕರ್ಮಸು ಯೋಗ ಭವತಿ ದುಃಖ, ಅಂತಹ ಯೋಗ ಮಾತ್ರ ನಮ್ಮ ಎಲ್ಲ ದುಃಖಗಳನ್ನು ನಾಶ ಮಾಡುತ್ತದೆ. ದುಃಖ ಅಂದ್ರೆ ನಾಶ ಮಾಡೋದು ಅಂತ ಮುಂದೆ ಹೇಳ್ತಾರೆ. ಅದನ್ನ ನಾವು ಆವಾಗ ಮತ್ತೆ ವಿಷಯ ವಿವರವಾಗಿ ನಾವು ಚರ್ಚಿಸೋಣ. ಸೊ ಅದನ್ನ ಎಲ್ಲ ಇಲ್ಲಿ ಗುರುಜಿಯವರು ಮೊದಲನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ಯಾವುದು ಅಂತ ವಿವರವಾಗಿ ಹೇಳಿದ್ದಾರೆ. ಆ ಕ್ಷೇತ್ರ ಕ್ಷೇತ್ರಜ್ಞ ಆ ಆ, ಯೋಗ ಹೇಳ್ತಾ ಕ್ಷೇತ್ರಜ್ಞನನ್ನ ಅರಿಬೇಕು ಅಂತ ಆದ್ರೆ, ಕ್ಷೇತ್ರಜ್ಞನನ್ನ ಅರಿಯೋದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಆದ್ರೆ ಆ ಕ್ಷೇತ್ರದಲ್ಲಿ ನಾನೇ ಇರೋದು. ಆ ಕ್ಷೇತ್ರವನ್ನ ಅರಿಬೇಕು ಅಂದ್ರೆ ಮೊದಲು ಧರ್ಮಕ್ಷೇತ್ರ ಮಾಡ್ಕೋಬೇಕು. ಕುರುಕ್ಷೇತ್ರವನ್ನು ಬಿಟ್ಟು ಧರ್ಮಕ್ಷೇತ್ರ ಮಾಡ್ಕೋಬೇಕು. ಆಗ್ಲೇ ಕ್ಷೇತ್ರಜ್ಞನನ್ನ ಅರಿಯಕ್ ಸಾಧ್ಯ. ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಅದು ಪರಮಾತ್ಮನೊಂದಿಗೆ ಸಂಯೋಜನೆ ಆಗಿರೋ ಆತ್ಮ ಅಂತ ಮುಂದೆ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಪೀಠಿಕೆ